ಕನ್ನಡ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ಈಗ ಕರವೇ ನಾರಾಯಣಗೌಡರ ಬಣ. ಹಲವು ಕಡೆಗಳಲ್ಲಿ ಕನ್ನಡ ನಾಮಫಲಕಗಳ ಇಲ್ಲದೆ ಇರುವಂತ ನಾಮಫಲಕಗಳನ್ನ ಕಿತ್ತಾಕ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಕಹಳೆಯನ್ನ ಮೊಳಗಿಸಿದ್ದಾರೆ ಕರವೇ ಕಾರ್ಯಕರ್ತರು. ಇಂಗ್ಲಿಷ್ ನಾಮಫಲಕ ಧ್ವಂಸಗೊಳಿಸಿದ್ದಾರೆ ಕರವೇ. ಕನ್ನಡವಿಲ್ಲದ ಇಂಗ್ಲಿಷ್ ಬೋರ್ಡ್ಗಳು ಪೀಸ್ ಪೀಸ್ ಆಗಿದೆ. ಕನ್ನಡ ನಾಮಫಲಕಕ್ಕೆ ಈಗ ರೊಚ್ಚಿಗೆ ಎದ್ದಿದ್ದಾರೆ ಕರವೇ ಕಾರ್ಯಕರ್ತರು. ಕಲ್ಲು ತೂರಾಟ, ತಳ್ಳಾಟ, ನೂಕಾಟ, ಲಾಠಿ ಚಾರ್ಜ್, ಸಾದಹಳ್ಳಿ, ಎಂಜಿ ರೋಡ್, ಬ್ರಿಗೇಡ್ ರೋಡ್ ಈ ಭಾಗದಲ್ಲೆಲ್ಲ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ. ಹಲವು ಕಡೆಗಳಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದ, ಮಾತಿನ ಚಕಮಕಿ ನಡೆದಿದೆ. ಕೆಲವು ಕಡೆಗಳಲ್ಲಿ ಕಲ್ಲು ತೂರಿದ್ದಾರೆ, ಕೆಲವು ಕಡೆಗಳಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಿದ್ದಾರೆ. ಕೆಆರ್ ಪುರಂ ಮಾಗಡಿ ರೋಡ್ನಲ್ಲೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಲವು ಕಡೆಗಳಲ್ಲಿ ಆಂಗ್ಲ ಭಾಷೆಯಲ್ಲಿರುವಂಥ ನಾಮಫಲಕಗಳನ್ನು ಕಿತ್ತೆಸೆಯುವಂಥ ಕೆಲಸವನ್ನು ಕರವೇ ಕಾರ್ಯಕರ್ತರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಂಗಡಿ ಮಾಲೀಕರ ಜೊತೆಗೂ ಕೂಡ ಒಂದಿಷ್ಟು ವಾಗ್ವಾದಗಳು ನಡೆದಿದೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದ್ದರು. ಪೊಲೀಸರ ನಡುವೆಯೂ ಕೂಡ ಒಂದಿಷ್ಟು ಮಾತಿನ ಚಕಮಕಿ ನಡೆದಿದೆ. ಕಲ್ಲುಗಳನ್ನು ತೋರಿದ್ದಾರೆ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಕನ್ನಡ ನಾಮಫಲಕ ಇಲ್ಲದೇ ಇರುವಂತಹ ನಾಮಫಲಕಗಳು ಯಾವಿದಾವೆ ಅವುಗಳನ್ನೆಲ್ಲ ಕಿತ್ತೆಸೆಯುವಂಥ ಕೆಲಸವನ್ನು, ಒಡೆದು ಹಾಕುವಂಥ ಕೆಲಸವನ್ನು ಕರವೇ ಕಾರ್ಯಕರ್ತರು ಮಾಡಿದ್ದಾರೆ. ಕನ್ನಡ ನಾಮಫಲಕಕ್ಕೆ ಹಾಕಬೇಕು ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿ ಸರ್ಕಾರಕ್ಕೆ ಗಡುವು ಕೂಡ ಕೊಟ್ಟಿದ್ದಾರೆ. ಕಲ್ಲು ತೂರಾಟ, ತಳ್ಳಾಟ, ನೂಕಾಟ, ಸಾದಹಳ್ಳಿ, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, UB ಸಿಟಿ ಈ ಭಾಗಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೆಆರ್ ಪುರಂ ಮಾಗಡಿ ರೋಡ್ನಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕರವೇ ಕಾರ್ಯಕರ್ತರು. ನಾರಾಯಣಗೌಡರ ಬಣ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡದ ಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಸೊ ಕನ್ನಡದ ನಾಮಫಲಕಗಳನ್ನು ಹಾಕಲೇಬೇಕು, ಕನ್ನಡದಲ್ಲಿ ಇರಬೇಕು ಅಂತ ಹೇಳಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳನ್ನು ಕಿತ್ತೆಸೀತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಕಲ್ಲು ತೂರುತ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದು ಮಹಾತ್ಮ ಗಾಂಧಿ ರಸ್ತೆ, MG ರೋಡ್ ಏನಿದೆ ಅಲ್ಲಿ ಬೋರ್ಡನ್ನು ಧ್ವಂಸಗೊಳಿಸಿದ್ದಾರೆ. ಎಲ್ಲ ರಸ್ತೆಗಳಲ್ಲಿರುವಂತಹ ಆಂಗ್ಲ ಭಾಷೆಯಲ್ಲಿರುವಂಥ ನಾಮಫಲಕಗಳನ್ನು ಒಡೆದು ಹಾಕಿದ್ದಾರೆ. ಕೆಲವು ಕಡೆಗಳಲ್ಲಿ ಕಿತ್ತೆಸ್ತಿದ್ದಾರೆ, ಕೆಲವು ಕಡೆಗಳಲ್ಲಿ ಮಸಿ ಬೆಳೆದಿದ್ದಾರೆ. ಹಿಂದೆ ಬಹಳಷ್ಟು ಮಸಿ ಬೆಳೀತಾ ಇದ್ರು, ಈಗ ನಾಮಫಲಕಗಳನ್ನು ಒಡೆದು ಹಾಕುವಂಥದ್ದನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ನೋಡಿ ಅಲ್ಲಿ ಲಾಠಿ ಬೀಸ್ತಾ ಇರುವಂಥದ್ದನ್ನು ಮಾಡ್ತಾ ಇರೋದು.
ಇನ್ನು ಇದು ಚರ್ಚ್ ಸ್ಟ್ರೀಟ್ ಬಳಿ ಕಾರ್ಯಕರ್ತರನ್ನು ವಶಕ್ಕೆ ಪಡಿತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದರೆ, ಇದು ಚರ್ಚ್ ಸ್ಟ್ರೀಟ್ ಬಳಿ ಯಾರೆಲ್ಲ ಕಾರ್ಯಕರ್ತರು ಅಲ್ಲಿ ಕಲ್ಲು ತೂರಿ ಬೋರ್ಡ್ಗಳನ್ನು ಒಡೆದಾಕಿ ಹೋಗ್ತಾ ಇದ್ರು ಅಂಥವ್ರನ್ನೆಲ್ಲ ಜೀಪಲ್ಲಿ ಎತ್ತಾಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಕಾಲರ್ ಪಟ್ಟಿ ಹಿಡಿದು ಒಳಗಡೆಗೆ ಎತ್ತಾಕೊಳ್ತಾ ಇದ್ದಾರೆ ಪೊಲೀಸರು. ಸೊ ಇದು ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾ ಇರುವಂಥ ದೃಶ್ಯ ಚರ್ಚ್ ಸ್ಟ್ರೀಟ್ ಬಳಿ. ಇನ್ನೊಂದು ಕಡೆಗೆ ಹೋಟೆಲ್ ಬೋರ್ಡನ್ನು ಧ್ವಂಸಗೊಳಿಸುವಂಥದ್ದು ನಡೀತು. ಎಲ್ಲಿ ಅಂದರೆ ಸಾದಹಳ್ಳಿ ಬಳಿ ಇದು ಹೋಟೆಲ್ ಬೋರ್ಡನ್ನು ಧ್ವಂಸಗೊಳಿಸ್ತಾ ಇದ್ದಾರೆ. ಅದು ಕೂಡ ಆಂಗ್ಲ ಭಾಷೆಯಲ್ಲಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ. ಸಾದಹಳ್ಳಿಯಲ್ಲೇ ಮತ್ತೊಂದು ಕಡೆಗೆ ಹೋರ್ಡಿಂಗನ್ನು ಹರಿದು ಹಾಕಿಬಿಟ್ಟಿದ್ದಾರೆ. ಅದು ಕೂಡ ಆಂಗ್ಲ ಭಾಷೆಯಲ್ಲಿ ಇತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಆ ಹೋರ್ಡಿಂಗನ್ನು ಪೂರ್ತಿಯಾಗಿ ಹರಿದು ಹಾಕಿದ್ದಾರೆ. ಇದು ಸಾದಹಳ್ಳಿಯಲ್ಲಿ. ಇನ್ನು KR ಪುರಂನಲ್ಲಿ ಆಂಗ್ಲ ಭಾಷೆಯಲ್ಲಿದ್ದಂಥ ಬೋರ್ಡ್ಗಳನ್ನೆಲ್ಲ, ಇದು ಕೂಡ ಹೋರ್ಡಿಂಗ್ಸೇ ದೊಡ್ಡದಾಗಿ ಇತ್ತದು, ಆ ದೊಡ್ಡದಾಗಿರುವಂಥದ್ದನ್ನೆಲ್ಲ ಕಿತ್ತೆಸ್ತಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಯಾವ್ಯಾವುದು ಕಟೌಟ್ಗಳಾಗಿರಬಹುದು, ಹೋರ್ಡಿಂಗ್ಸ್ಗಳಾಗಿರ್ಬೋದು, ಬೋರ್ಡ್ಗಳಾಗಿರ್ಬೋದು, ಯಾವುದೇ ಇರಲಿ ನಾಮಫಲಕಗಳಿರುವಂಥದ್ದು ಯಾವ್ಯಾವ್ದು ಇದ್ದಾವೆ ಆಂಗ್ಲ ಭಾಷೆಗಳಲ್ಲೆಲ್ಲ ಕಿತ್ತೆಸಿತಾ ಇದ್ದಾರೆ, ಹರಿದು ಹಾಕ್ತಾ ಇದ್ದಾರೆ. ಇದು KR ಪುರಂನ ದೃಶ್ಯಗಳು. ಇನ್ನು ಮತ್ತೊಂದು ದೃಶ್ಯ, ಕನ್ನಡಕ್ಕೆ ಯಾರು ಬೆಲೆ ಕೊಡಲ್ಲ ಅಂತವ್ರ ಅಂಗಡಿ ಅಂತ ಮಾಲೀಕರು ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರವ್ರಿಗೆ ಕನ್ನಡದ ನಾಮಫಲಕವನ್ನ ಬಳಸಲೇಬೇಕು. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಹೋಗಪ್ಪ ಸ್ವಲ್ಪ ಮುಂದೆ ಹೋಗಪ್ಪ. ಕನ್ನಡಕ್ಕೆ ಆದ್ಯತೆಯನ್ನು ಒಂಚೂರು ಮುಂದೆ ಹೋಗೋ ಸೈಡಪ್ಪ. ಇದು ಮಾಗಡಿ ರೋಡ್ನ ದೃಶ್ಯ. ಇಲ್ಲಿ ಬೋರ್ಡನ್ನು ಮಾಲೀಕ ಬಿಚ್ಚಿಟ್ಬಿಟ್ಟಿದ್ದಾರೆ. ಕಾರಣ ಅಲ್ಲಿ ಅನೌನ್ಸ್ಮೆಂಟನ್ನು ಮಾಡ್ಕೊಂಡು ಹೋಗ್ತಾ ಇದ್ರು, ಎಲ್ಲ ಕಡೆಯೂ ಕೂಡ ಹೇಳ್ತಾ ಹೋಗ್ತಾ ಇದ್ರು ಮೈಕಲ್ಲಿ ಅನೌನ್ಸ್ ಮಾಡಿಕೊಂಡು 70ರಷ್ಟು ಕನ್ನಡ ಭಾಷೆಯನ್ನು ಬಳಕೆ ಮಾಡಲೇಬೇಕು ಅಂತ ಹೇಳಿ. ಸೊ ಹಾಗಾಗಿ ಬಳಕೆ ಮಾಡಿರಲಿಲ್ಲ. ಆಮೇಲೆ ಅಲ್ಲಿ ಆ ಥರ ಹೇಳಿದ ತಕ್ಷಣ ಅವ್ರ ಮಾಲೀಕ ತಾವೇ ಬಿಚ್ಚಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಸಾದಹಳ್ಳಿಯಲ್ಲಿ ಕಲ್ಲು ತೂರಾಟ ಆಗಿದ್ದು, ಆಂಗ್ಲ ಭಾಷೆಯಲ್ಲಿರುವಂಥ ನಾಮಫಲಕ ಇದ್ದಂಥದ್ರ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಇದು UB ಸಿಟಿ ಬಳಿ ಆಂಗ್ಲ ಭಾಷೆಯಲ್ಲಿದ್ದಂಥ ನಾಮಫಲಕಗಳೇನಿದೆ ಅವುಗಳನ್ನೆಲ್ಲ ಒಡೆದಾಕುವಂಥ ಕೆಲಸವನ್ನು ಮಾಡಿದರು. ಕೇವಲ ಅಕ್ಷರಗಳಲ್ಲಿ, ಆಂಗ್ಲ ಭಾಷೆಯಲ್ಲಿ ಅಕ್ಷರಗಳಲ್ಲೇ ಅಲ್ಲಿ ಇಟ್ಟಿದ್ರು. ಅದು ಪೂರ್ತಿ ನಾಮಫಲಕನೂ ಇರಲಿಲ್ಲ, ಬರೀ ಅಕ್ಷರಗಳಲ್ಲಿ ಬರೆಸಿದ್ರು. ಅವುಗಳನ್ನು ಕೂಡ ಒಡೆದಾಕುವಂಥ ಕೆಲಸವನ್ನು ಮಾಡಿದರು, ಕಟ್ಟಿಗೆಯ ಮೂಲಕವಾಗಿ ಒಡೆದಾಕಿ. ಇನ್ನು ಚಿಕ್ಕಜಾಲದಲ್ಲಿ ಗಿರಿಯಾಸ್ಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಅದು ಕೂಡ ಆಂಗ್ಲ ಭಾಷೆಯಲ್ಲಿದೆ ಅಂತ ಹೇಳಿ ಅದನ್ನು ಒಡೆದು ಹಾಕುವಂತಹ ಪ್ರಯತ್ನವನ್ನು ಪಟ್ಟು ಅಲ್ಲೂ ಕೂಡ ಕಲ್ಲು ತೂರಾಟವನ್ನು ಮಾಡಿದ್ರು. ಒಂದು ಕೋಲಿನಿಂದ ಅದನ್ನು ಒಡೆದು ಹಾಕುವಂಥ ಕೆಲಸ ಮಾಡಿದರು. ಅದು ಆಗದೇ ಇದ್ದಾಗ ಕಲ್ಲನ್ನು ತೂರಿದ್ದಾರೆ.
ಸೊ ಇನ್ನು ಹಲವು ಕಡೆಗಳಲ್ಲಿ ಕಲ್ಲು ತೂರಾಟ ಮಾಡಿದ್ರು. ಇನ್ನು ಇದು ಏರ್ಪೋರ್ಟ್ ರೋಡ್ ಬಳಿ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆ ಮಾರ್ಗದಲ್ಲಿ ಒಂದು ಡೆಕಾಥ್ಲಾನ್ ಇದೆ. ಅಲ್ಲೂ ಕೂಡ ಅದು ಆಂಗ್ಲ ಭಾಷೆಯಲ್ಲಿ ಇದೆ ಅಂತೇಳಿ ಅದನ್ನು ಕಿತ್ತು ಹಾಕಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ ಹೊರಗಡೆಗಿರುವಂಥದ್ದನ್ನು. ಡೆಕಾಥ್ಲಾನ್ಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಆಗ್ತಂಥ ಹೋಲ್ಡಿಂಗ್ಸ್ ಏನಿದೆ ಅದನ್ನು ಕೂಡ ಹರಿದಾಕುವಂಥ ಕೆಲಸವನ್ನು ಅಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕರವೇ ಕಾರ್ಯಕರ್ತರು. ಇದು ವಿಮಾನ ನಿಲ್ದಾಣಕ್ಕೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ದಾರಿಯ ಮಧ್ಯದಲ್ಲಿ. ಸೊ ಆಂಗ್ಲ ಭಾಷೆಯಲ್ಲಿ ಎಲ್ಲೆಲ್ಲಿ ಬ್ಯಾನರ್ಗಳು ಸಿಗುತ್ತೆ ಅವುಗಳನ್ನೆಲ್ಲ ಹರಿದಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಒಂದು ರೀತಿಯಾಗಿ ಕನ್ನಡ ಚಳುವಳಿಗೆ ಮತ್ತೊಂದು ಆರಂಭವನ್ನು ಮಾಡಿದಂಗಿದೆ ಇವತ್ತು ಕರವೇ ಕಾರ್ಯಕರ್ತರು. ನಾರಾಯಣಗೌಡರ ಬಣ ಹಲವು ಕಡೆಗಳಲ್ಲಿರುವಂತಹ ಆಂಗ್ಲ ಭಾಷೆಯಲ್ಲಿರುವಂಥ ಹೆಸರುಗಳನ್ನು ಒಡೆದು ಹಾಕಿದ್ದಾರೆ. ಅವುಗಳನ್ನೆಲ್ಲ ಕಿತ್ತು ಹಾಕುವಂಥ ಕೆಲಸ ಮಾಡಿದ್ದಾರೆ. ಸೊ ಈ ಕಡೆಗೆ ಬರ್ಗರ್ ಕಿಂಗ್ ನಾಮಫಲಕವನ್ನು ಕೂಡ ಪೀಸ್ ಮಾಡಿ ಒಡೆದು ಹಾಕಿದ್ದಾರೆ. ಇದು ಮೊದಲಿನ ಥರ ನಾಮಫಲಕ ಅಂದರೆ ದೊಡ್ಡದಾಗಿ ಒಂದು ಬೋರ್ಡ್ ಥರ ಏನು ಮಾಡೋದಿಲ್ಲ. ಹೆಸರುಗಳನ್ನು ಬರೀ ಅಕ್ಷರಗಳನ್ನು ಅಂಟಿಸಿರ್ತಾರೆ. ಅವುಗಳನ್ನೆಲ್ಲ ಕೋಲ್ ತೊಗೊಂಡು ಹೋಗಿ ಒಡೆದು ಹಾಕಿಬಿಟ್ಟು ಪೀಸ್ ಮಾಡಿಟ್ರು. ಅವ್ರು ಹೇಳೋದಿಷ್ಟೇ, ಹಾಕ್ಕೊಳ್ಳಿ, ಕನ್ನಡದಲ್ಲಿ ಹಾಕ್ಕೊಳ್ಬೇಕು. ನಿಮ್ಮ ನಾಮಫಲಕದಲ್ಲಿ 70% ಕನ್ನಡ ಇರಲೇಬೇಕು ಅಂತ ಹೇಳಿ ಅವರ ಒತ್ತಾಯ. ಜೊತೆಗೆ ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 28 ಇವೆಲ್ಲವೂ ಕೂಡ ಬದಲಾವಣೆ ಆಗಬೇಕು ಅಂತ. ಇನ್ನು ರಸ್ತೆಯಲ್ಲೇ ಕುಳಿತು ತಮ್ಮ ಆಕ್ರೋಶವನ್ನು ಕರವೇ ಕಾರ್ಯಕರ್ತರು ಹೊರಹಾಕಿದರು. ನಾರಾಯಣಗೌಡರ ಬಣ ಸೊ ತಮ್ಮ ಆಕ್ರೋಶ ಇವತ್ತು ಸರಿಸುಮಾರಾಗಿ ಒಂದು 15,000-20,000 ಜನ ರ್ಯಾಲಿಯಲ್ಲೂ ಕೂಡ ಪಾಲ್ಗೊಂಡಿದ್ದರು. ಡೆಡ್ಲೈನನ್ನು ಕೊಡ್ತಾ ಇದ್ದೀವಿ, ಅಷ್ಟರೊಳಗೆ ಬದಲಾವಣೆ ಆಗಬೇಕು ಅಂತ ಹೇಳಿದರು. ಇದು ಧಿಕ್ಕಾರ ಕೂತ್ಕೊಂಡು ಇವತ್ತು ರ್ಯಾಲಿಯನ್ನು ಮಾಡೋಕ್ಕೆ ಮುಂದಾದಂಥ ಸಂದರ್ಭ ನೋಡಿ. ಸೊ ಕನ್ನಡ ನಾಮಫಲಕವನ್ನು ಹಾಕದೇ ಇರುವಂಥವರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ರ್ಯಾಲಿಗೆ ಅವಕಾಶವನ್ನು ಪೊಲೀಸರು ಮಾಡಿಕೊಡಲಿಲ್ಲ. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ, ವಾಗ್ವಾದ ಎಲ್ಲವೂ ಕೂಡ ಆಯಿತು. ಆಮೇಲೆ ಲಘು ಲಾಠಿ ಪ್ರಹಾರವನ್ನು ಕೂಡ ಪೊಲೀಸರು ನಡೆಸಿದ್ರಲ್ಲಿ. ಸೊ ನಾವು ಡೆಡ್ಲೈನ್ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾರಾಯಣಗೌಡರು ಹೇಳಿದರು. ಯಾವುದೇ ಕಾರಣಕ್ಕೂ ಕೂಡ ಆಂಗ್ಲ ಭಾಷೆಗೆ ಬೇರೆ ಭಾಷೆಗಳಿಗೆ ಅವಕಾಶ ಇಲ್ಲ. ಇಲ್ಲಿ ಕನ್ನಡದ ನಾಮಫಲಕಗಳೇ ಇರಬೇಕು. ಅದನ್ನು ಹಾಕಿ ಇನ್ನುಳಿದಿದ್ದೇನಾದರೂ ಮಾಡ್ಕೊಳ್ಳಿ ನೀವು ಅಂತ ಅವರ ಆಗ್ರಹ. ಸೊ ಹಾಗಾಗಿ ಅವರು ಫೆಬ್ರವರಿ 28 ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಯಾರೇ ಎಲ್ಲೇ ನಾಮಫಲಕಗಳನ್ನು ಹಾಕೋದಾದರೆ ಕನ್ನಡದಲ್ಲೇ ಇರಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕನ್ನಡ ಇರಬೇಕು, ಇರಲೇಬೇಕು ಅಂತ ಹೇಳಿ ಅದನ್ನು ಹಾಕಿ ಬೇಕಿದ್ರೆ ಇಂಗ್ಲೀಷಲ್ಲಿ ಹಾಕ್ಕೊಳ್ಳಿ, ಹಿಂದಿಯಲ್ಲಿ ಹಾಕ್ಕೊಳ್ಳಿ, ಯಾವುದಾದ್ರೂ ಹಾಕ್ಕೊಳ್ಳಿ, ಬಟ್ ಕನ್ನಡದಲ್ಲಿ ಇರಬೇಕು ಅನ್ನೋದು ಅವರ ಒತ್ತಾಯ.